ಕನ್ನಡಿಗರಿಗೆ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಮಹಾ ಅನ್ಯಾಯ. ಇವತ್ತವರೆಗೆ ₹1 ಕೊಟ್ಟಿಲ್ಲ. ಬರ ಪರಿಹಾರ ಕೇಳಿದ್ದನ್ನೇ ತಪ್ಪು ಅಂತಿದ್ದಾರೆ ಆರ್ ಅಶೋಕ್. ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಟ್ಯಾಕ್ಸ್ ಬರ್ತದೋ ಅಲ್ಲಿ ಹಂಗಾರು ಕೊಟ್ಬಿಡಿ. ಆ ಜಿಲ್ಲೆಗೆ ಕೊಡಕ್ ಸಾಧ್ಯನಾ ಅದನ್ನ? ಅದೆಷ್ಟು ಚೆನ್ನಾಗಿ ಕೇಂದ್ರದ ಪರ ವಾದ ಮಾಡ್ತಿದ್ದಾರೆ ನೋಡಿ. ಸಿದ್ದರಾಮಯ್ಯನವರೇ, ಹಲೋ ಪ್ಲೀಸ್ ಸಿದ್ದರಾಮಯ್ಯನವರೇ, ಯಾರ್ಯಾರು ಏನೇನ್ ಸಂಪಾದನೆ ಮಾಡ್ತಾರೆ ಅನ್ನೋದ್ರ ಮೇಲೆ ತಾಯಿ ಊಟ ಹಾಕಲ್ಲ. ಸಿದ್ದರಾಮಯ್ಯನವರೇ, ಹಲೋ ಪ್ಲೀಸ್ ಸಿದ್ದರಾಮಯ್ಯನವರೇ ಅಂತೇಳಿ ಮಾತು ಆರಂಭಿಸುವ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೇಂದ್ರ ಸರ್ಕಾರದ ಪರ ಅದೇಗೆ ಸಮರ್ಥಿಸಿಕೊಳ್ತಿದ್ದಾರೆ ನೋಡಿ. ಕನ್ನಡಿಗರಿಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಕರ್ನಾಟಕದ ತೆರಿಗೆ ಪಾಲನ್ನ ಉತ್ತರದ ರಾಜ್ಯಗಳಿಗೆ ಕೊಡೋಣ ಅನ್ನೋ ದಾಟಿಯಲ್ಲಿ ಆರ್ ಅಶೋಕ್ ಅವರು ಮೋದಿ ಸರ್ಕಾರವನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಇದನ್ನ ನೋಡಿದ್ರೆ ಆರ್ ಅಶೋಕ್ ಕರ್ನಾಟಕದವರೇನ ಅನ್ನೋ ಅನುಮಾನ ಹುಟ್ಟುತ್ತೆ. ಹಾಗಾದ್ರೆ ಏನಿದು ಆರ್ ಅಶೋಕ್ ಅವರ ಕನ್ನಡ ವಿರೋಧಿ ನಿಲುವು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕದ ವಿಷಯದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಕಳೆದ 10 ವರ್ಷಗಳಿಂದಲೂ ಮಲತಾಯಿ ಧೋರಣೆ ತೋರಿಸುತ್ತಾ ಬಂದಿದೆ. ನೆರೆ ಬರ ಪರಿಹಾರ ಬಿಡುಗಡೆ ಮಾಡುವಲ್ಲಿ ಸದಾ ತಾರತಮ್ಯವೆಸಗುತ್ತಿದೆ. 2019-20ರಲ್ಲಿ ಉತ್ತರ ಕರ್ನಾಟಕ ಮತ್ತು ಕೊಡಗು ಸೇರಿದಂತೆ ಕರ್ನಾಟಕದಲ್ಲಿ ಭೀಕರ ನೆರೆ ಏರ್ಪಟ್ಟಿತ್ತು. ಸಾವಿರಾರು ಮನೆ ಮಠಗಳು ಕೊಚ್ಚಿ ಹೋಗಿದ್ವು. ಲಕ್ಷಾಂತರ ಎಕರೆ ಪ್ರದೇಶದ ಬೆಳೆ ಹಾನಿಯಾಗಿತ್ತು. ಇದರಿಂದ ಸಾವಿರಾರು ಕುಟುಂಬಗಳು ಸರ್ವಸ್ವವನ್ನು ಕಳ್ಕೊಂಡು ಅಕ್ಷರಶಃ ಬೀದಿಗೆ ಬಿದ್ದಿದ್ರು. ಆಗ ಕೇಂದ್ರದ ಅಧ್ಯಯನ ತಂಡ ಬಂದು ಸರ್ವೆ ಮಾಡಿ ಸರಿಸುಮಾರು 35,000 ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತೇಳಿ ವರದಿ ಕೊಟ್ಟಿತ್ತು. ಆದ್ರೆ ಕೇಂದ್ರ ಸರ್ಕಾರ ಈ ಪರಿಹಾರದ ಹಣವನ್ನ ಬಿಡುಗಡೆ ಮಾಡೋಕೆ ಸತಾಯಿಸಿತ್ತು. ಅಂದಿನ ಸಿಎಂ ಆಗಿದ್ದ BS ಯಡಿಯೂರಪ್ಪನವರು ದಿಲ್ಲಿಗೆ ಸಾಕಷ್ಟು ಸಲ ಅಲೆದ್ರು ಯಾವುದೇ ಪ್ರಯೋಜನವಾಗಿರಲಿಲ್ಲ. ಕೊನೆಗೆ 2 ಕಂತುಗಳಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಿತ್ತು. ಆದ್ರೆ ಅದು ಕೇವಲ 1,850 ಕೋಟಿ ರೂಪಾಯಿ ಮಾತ್ರ. ಇನ್ನುಳಿದ 33,150 ಕೋಟಿ ರೂಪಾಯಿ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತೇಳಿ ಕನ್ನಡಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನ ಈ ಸಲ ರಾಜ್ಯದಲ್ಲಿ ಬರ ಏರ್ಪಟ್ಟಿದೆ. ಬರಗಾಲದ ಸೂಚನೆ ಸಿಗುತ್ತಿದ್ದಂತೆಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯುದ್ಧೋಪಾದಿಯಲ್ಲಿ ಸಮೀಕ್ಷೆ ಮತ್ತು ಪರಿಹಾರ ಕಾರ್ಯದಲ್ಲಿ ನಿರತವಾಗಿದೆ. ಸಮೀಕ್ಷೆಯ ನಂತರ ಕಳೆದ ವರ್ಷ ಸೆಪ್ಟೆಂಬರ್ 13ರಂದು ರಾಜ್ಯದ 223 ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಿಸಿತ್ತು. ರಾಜ್ಯ ಸರ್ಕಾರದ ಸರ್ವೆ ಹೇಳೋ ಪ್ರಕಾರ ಬರಗಾಲದಿಂದ 37,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ. ಇದರಲ್ಲಿ 18,177 ಕೋಟಿ ರೂಪಾಯಿ ಪರಿಹಾರವನ್ನು ನೀಡುವಂತೆ ಸೆಪ್ಟೆಂಬರ್ 23ಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ. ಅಕ್ಟೋಬರ್ನಲ್ಲಿ ಬರ ಅಧ್ಯಯನಕ್ಕಾಗಿ ಕೇಂದ್ರದಿಂದ ತಜ್ಞರ ತಂಡ ಆಗಮಿಸಿತ್ತು. ಆದ್ರೆ ಕೇಂದ್ರದ ಅಧ್ಯಯನ ತಂಡ ಅಧ್ಯಯನ ಮಾಡಿಕೊಂಡು ಹೋಗಿ 4 ತಿಂಗಳ ಮೇಲಾಯ್ತು. ಇಲ್ಲಿಯವರೆಗೆ ಅದು ನೀಡಿರುವ ವರದಿಯ ಗತಿ ಏನಾಯ್ತು ಅನ್ನೋದು ಹೊರಬಂದಿಲ್ಲ. ಹಾಗಂದ ಮಾತ್ರಕ್ಕೆ ಕೇಂದ್ರದ ಅಧ್ಯಯನ ತಂಡ ಬಂದಿದ್ದೇಕೆ ಅನ್ನೋ ಅನುಮಾನ ಕಾಡ್ತಿದೆ. ಇನ್ನ ಈ ಕುರಿತಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಜೊತೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ರು. ರಾಜ್ಯದ ಕೃಷಿ ಸಚಿವರು ಕೇಂದ್ರ ಕೃಷಿ ಸಚಿವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿಯವರೆಗೆ ಬರ ಪರಿಹಾರ ಕೋರಿ 17 ಪತ್ರಗಳನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಬರೆದಿದೆ. ಹೀಗಿದ್ರೂ ಯಾವುದಕ್ಕೂ ಉತ್ತರ ಇಲ್ಲ, ನಯ ಪೈಸೆ ಪರಿಹಾರವನ್ನು ಕೊಟ್ಟಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಬಿಜೆಪಿ ನಾಯಕರು ಯಾವ ಮುಖ ಹೊತ್ತು ಬರಪೀಡಿತ ರೈತರ ಬಳಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೂರು ತೆಗೆದುಕೊಂಡು ಹೋಗ್ತಾರೆ. ಕೇಂದ್ರ ಸರ್ಕಾರ ಮಾಡುತ್ತಿರುವ ಅನ್ಯಾಯದಿಂದ ಈಗಾಗಲೇ ರಾಜ್ಯದ ರೈತರು ರುಚಿಗೆದ್ದಿದ್ದಾರೆ. ಆದ್ದರಿಂದ ಅವರ ಬಳಿ ಹೋಗುವಾಗ ಜಾಗ್ರತೆಯಿಂದ ಇರಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ರು. ಇವತ್ತವರೆಗೆ ₹1 ಕೊಟ್ಟಿಲ್ಲ. ಮೊನ್ನೆ ಪ್ರಧಾನಮಂತ್ರಿಗಳು ಬಂದಿದ್ದಾಗ ಬೆಂಗಳೂರಿನಲ್ಲಿ ನಾನು ಅವರನ್ನು ಭೇಟಿ ಮಾಡಿ ಹೇಳಿದೆ, ಪ್ರಧಾನಮಂತ್ರಿಗಳೇ ನಿಮ್ಮನ್ನ ಭೇಟಿ ಮಾಡಿದ್ದೆ, ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ, ಆದ್ರೂ ಕೂಡ ಇವತ್ತವರೆಗೆ ಮೀಟಿಂಗ್ ಮಾಡಕ್ಕಾಗಿಲ್ಲ. ನಿಮಗೆ ಯಾಕೆ ಸುಳ್ಳು ಹೇಳ್ತೀರಿ ನೀವು? ಇದೆಲ್ಲದರ ಮಧ್ಯೆ ಇತ್ತೀಚೆಗೆ ಸಂಸದ DK ಸುರೇಶ್ ದಕ್ಷಿಣ ಭಾರತಕ್ಕೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಟ್ಟಿದ್ದಾರೆ. ದಕ್ಷಿಣ ಭಾರತದ ತೆರಿಗೆ ಹಣವನ್ನ ಉತ್ತರ ಭಾರತಕ್ಕೆ ಹಂಚಿಕೆ ಮಾಡಲಾಗುತ್ತಿದೆ. ಇದರಿಂದ ನಮಗೆ ಆರ್ಥಿಕವಾಗಿ ಅನ್ಯಾಯವಾಗುತ್ತಿದೆ. ನಮ್ಮ ರಾಜ್ಯಗಳ ಹಣ ನಮಗೆ ಹಂಚಿಕೆ ಆಗಬೇಕಾದ್ರೆ ಪ್ರತ್ಯೇಕ ರಾಷ್ಟ್ರದ ಕೂಗು ಅನಿವಾರ್ಯವಾಗಿದೆ. ಹೀಗಾಗಿ ದಕ್ಷಿಣ ಭಾರತಕ್ಕೆ ಪ್ರತ್ಯೇಕ ರಾಷ್ಟ್ರದ ಕೂಗು ಎತ್ತಬೇಕಾಗುತ್ತೆ ಮತ್ತು ಮುಂದೆ ದಕ್ಷಿಣ ಭಾರತದ ರಾಜ್ಯಗಳು ಪ್ರತ್ಯೇಕ ರಾಷ್ಟ್ರದ ಕೂಗು ಎತ್ತಲಿವೆ ಅಂತ ಹೇಳಿದ್ರು. ಇದಕ್ಕೆ ಕೆಲ ಕಾಂಗ್ರೆಸ್ ಸಚಿವರು ಸಹಮತ ವ್ಯಕ್ತಪಡಿಸಿದ್ರು. ಅಲ್ಲಿ ಮಾಡಬಾರ್ದಂತಲ್ಲ, ನಮ್ಮ ಶೇರ್ ನಮಗೇನು ಬರ್ತಾ ಇತ್ತು ಮೊದಲು 2014 ಬರ್ತಕ್ಕಂಥ ಶೇರ್ನ ಈ ಕಂಪೇರ್ ಮಾಡಿ ನೋಡಿದ್ರೆ ಸೌತ್ ಇಂಡಿಯಾ ಕಮ್ಮಿ ಇದೆ. ತಪ್ಪೇನಿದೆ ಇದರಲ್ಲಿ? ಯು ಕೆನಾಟ್ ಡೆವಲಪ್ ಅ ಕಾಸ್ಟ್ ಅಟ್ ಅ ಸ್ಟೇಟ್ ಆಫ್ ಅ ಕಾಸ್ಟ್ ಅನ್ನೋದು ಫೆಡರಲ್ ಸ್ಟ್ರಕ್ಚರ್ ಇದೆ. ಸೊ ನಮ್ಮ ದುಡ್ಡು ನಮಗೆ ಬರಲೇಬೇಕು. ಎಕ್ಸಸ್ ದುಡ್ಡು ಅವ್ರಿಗೆ ಕೊಡಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಸೆಂಟ್ರಲ್ ಏಡ್ನ ಜಾಸ್ತಿ ಕೊಡಬಾರ್ದಂತಲ್ಲ, ಆದರೆ ನಮ್ಮ ಹಣ ನಮಗೆ ಬರ್ತಕ್ಕಂಥ ಹಣನ ತೊಗೊಂಡು ಅಲ್ಲೋಗಿ ಹೋಗಿ ಡೆವಲಪ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಅವ್ರ ವಾದ ಇದೆ. ಅದಕ್ಕೆ ನನ್ನ ಸಮರ್ಥನೆ ಇದೆ. ಅದು ಸಪರೇಟ್ ಯಾಕೆ ಆಗ್ಬೇಕಂತ ಹೇಳಿದ್ರೆ ಅದು ಅವ್ರನ್ನ ಕೇಳಿ. ಐ ಆಮ್ ನಾಟ್ ಗೋಯಿಂಗ್ ಟು ಎಂಡೋಸ್ ದಟ್ ಆಸ್ ಆಫ್ ನೌ. ಇಟ್ಸ್ ಹಿಸ್ ಒಪಿನಿಯನ್. ಆದ್ರೆ ಕಾಂಗ್ರೆಸ್ ನಾಯಕರ ಈ ವಾಗ್ದಾಳಿಗೆ ತಿರುಗೇಟು ನೀಡಲು ಮುಂದಾಗಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಕರ್ನಾಟಕದಿಂದ ಜಾಸ್ತಿ ಟ್ಯಾಕ್ಸ್ ಕಟ್ಟುತ್ತಿದ್ದೇವೆ, ಅದನ್ನ ಒಪ್ಕೊಂತೀವಿ. ಇನ್ನ ಮಹಾರಾಷ್ಟ್ರ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುತ್ತಿದೆ ಅಲ್ಲವೇ? ಅವರಿಗೆ ಎಷ್ಟು ಕೊಟ್ಟಿದ್ದಾರೆ, ದೆಹಲಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಲಿ. ಮೊದಲು ಸರ್ಕಾರ ಶ್ವೇತ ಪತ್ರವನ್ನ ಹೊರಡಿಸಲಿ ಅಂತೇಳಿ ಸವಾಲ್ ಹಾಕಿದ್ದಾರೆ. ರಾಜ್ಯಕ್ಕೆ ಬೆಂಗಳೂರಿನಿಂದ 65% ಟ್ಯಾಕ್ಸ್ ಬರುತ್ತೆ. ಆದ್ರೆ
ಸರ್ಕಾರದಿಂದ ಬೆಂಗಳೂರಿಗೆ 5% ಅನುದಾನವನ್ನು ಕೊಟ್ಟಿಲ್ಲ. ಯಾವ ಜಿಲ್ಲೆಯಿಂದ ಎಷ್ಟು ಬರುತ್ತಿದೆಯೋ ಅಷ್ಟು ಅನುದಾನ ಕೊಡಲು ಸಾಧ್ಯನಾ? ಎಲ್ಲಿ ಜನ ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡಬೇಕಾಗುತ್ತೆ ಅಂತ ಸಂವಿಧಾನದಲ್ಲಿ ಹೇಳಿದ್ದಾರೆ. ಅಭಿವೃದ್ಧಿ ಆಗದ ಕಡೆ ಜನ ಕಷ್ಟದಲ್ಲಿ ಇರೋ ಕಡೆ ಸಹಾಯ ಮಾಡಬೇಕು ಅಂತೇಳಿ ಸಂವಿಧಾನ ಹೇಳುತ್ತೆ. ಮಕ್ಕಳು ಎಷ್ಟು ಸಂಪಾದನೆ ಮಾಡ್ತಾರೆ ಎಂಬುದರ ಮೇಲೆ ತಾಯಿ ಊಟ ನೀಡಲ್ಲ. ಕಾಮನ್ ಸೆನ್ಸ್ ಬೇಕು ರೀ ಸಿದ್ದರಾಮಯ್ಯ. ತೆರಿಗೆ ವಿಚಾರದಲ್ಲಿ ರಾಜ್ಯದ ಹೋಲಿಕೆ ಮಾಡಬಾರ್ದು. ನೀವು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ರಾಜ್ಯಕ್ಕೆ ಎಷ್ಟು ಅನುದಾನ ನೀಡಿದ್ರಿ ಅಂತೇಳಿ ಕಿಡಿಕಾರಿದ್ದಾರೆ. ಯಾರ್ಯಾರು ಏನೇನ್ ಸಂಪಾದನೆ ಮಾಡ್ತಾರೆ ಅನ್ನೋದ್ರ ಮೇಲೆ ತಾಯಿ ಊಟ ಹಾಕಲ್ಲ. ಸಿದ್ದರಾಮಯ್ಯನವರೇ, ಹಲೋ ಪ್ಲೀಸ್, ಸಿದ್ದರಾಮಯ್ಯನವರೇ, ಮನೇಲಿ 10 ಜನ ಮಕ್ಕಳಿದ್ರೆ ಅವ್ರು ಏನೇನ್ ಸಂಪಾದನೆ ಮಾಡ್ತಾರೆ, ಎಷ್ಟೆಷ್ಟು ದುಡ್ಡು ತರ್ತಾರೆ ಅಂತ ತಾಯಿ ಊಟ ಹಾಕಲ್ಲ. ಜಾಸ್ತಿ ಸಂಪಾದನೆ ತಂದವನಿಗೆ ಒಬ್ಬಟ್ಟು ಊಟ, ತರದಿದ್ದವನಿಗೆ ಅನ್ನ ಸಾಂಬಾರ್ ಹಾಕಲ್ಲ. ತಾಯಿನೇ. ಮಕ್ಕಳನ್ನ ಒಂದೇ ತರ ನೋಡದೆ ತಾಯಿಯ ಭಾವನೆ. ಅದು ಕೇಂದ್ರ ಸರ್ಕಾರ. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಿಮ್ಗಲ್ರಿ. ಹಬ್ಬಬ್ಬ, ಹಾಗಾದ್ರೆ ಕನ್ನಡಿಗರು ಮತ್ತು ಕರ್ನಾಟಕದ ಜನ ಕಷ್ಟದಲ್ಲೇ ಇಲ್ವಾ ಮಿಸ್ಟರ್ ಆರ್ ಅಶೋಕ್ ಅವರೇ? ಕರ್ನಾಟಕದಲ್ಲಿ ಬರ ಎದುರಾಗಿ 223 ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಣೆ ಮಾಡಿಲ್ವಾ? ಕೇಂದ್ರದ ಮೋದಿ ಸರ್ಕಾರಕ್ಕೆ ಬಕೆಟ್ ಹಿಡಿಯಲು ಹೋಗಿ ಕರ್ನಾಟಕದ ಜನರ ವಿರೋಧ ಕಟ್ಟಿಕೊಳ್ಳುತ್ತಿದ್ದೀರಾ? ನಿಮ್ಗೆ ನೆನಪಿರ್ಲಿ, ಇನ್ನ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೇಂದ್ರ ಸರ್ಕಾರ ನೆರೆ ಪರಿಹಾರ ಬಿಡುಗಡೆ ಮಾಡಿರಲಿಲ್ಲ. ಹೀಗಿದ್ರು ಮೋದಿ ಮತ್ತು ಕೇಂದ್ರ ಸರ್ಕಾರ ಗ್ರೇಟ್ ಅನ್ನೋ ರೀತಿ ಬಿಂಬಿಸಿದ್ದು ರಾಜ್ಯದ ಬಿಜೆಪಿ ನಾಯಕರಲ್ವೇ? ಈಗಲೂ ಆರ್ ಅಶೋಕ್ ಅವರು ಕರ್ನಾಟಕದ ಜನ ಕಷ್ಟದಲ್ಲಿದ್ದು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ರು ಉತ್ತರದ ರಾಜ್ಯಗಳ ಕಡೆ ಬ್ಯಾಟಿಂಗ್ ಮಾಡ್ತಿರೋದು ಎಷ್ಟು ಸರಿ? ಇನ್ನ ಆರ್ ಅಶೋಕ್ ಅವರ ತಾಯಿ ಮಕ್ಕಳ ಮಾತನ್ನ ಒಪ್ಪಿಕೊಳ್ಳೋಣ. ಹಾಗಾದ್ರೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 1000 ಕೋಟಿ ಬಿಡುಗಡೆ ಮಾಡಿದ್ರೆ ನೀವ್ಯಾಕೆ ರಂಪ ಮಾಡಿದ್ರಿ? ಒಂದು ಮನೆಯಲ್ಲಿ 2 ಮಕ್ಕಳಿದ್ದು ಒಂದು ಮಗು ವೀಕ್ ಆಗಿದ್ದು ಇನ್ನೊಂದು ಮಗು ಸ್ಟ್ರಾಂಗ್ ಇದ್ದಾಗ ವೀಕ್ ಇರೋ ಮಗುವಿಗೆ ಹೆಚ್ಚಿನ ಆಹಾರ ಆರೈಕೆ ಕೊಟ್ಟು ಆ ಮಗುವನ್ನ ಇನ್ನೊಂದು ಮಗುವಿನ ರೀತಿ ಸರಿಸಮನಾಗಿ ತರೋದು ಬೇಡ್ವಾ? ಹಾಗಾದ್ರೆ ಸಮಾಜದಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 1000 ಕೋಟಿ ಮೀಸಲಿಟ್ರೆ ನೀವ್ಯಾಕೆ ಅದಕ್ಕೆ ಹಿಂದೂ ಮುಸ್ಲಿಂ ಬಣ್ಣ ಕಟ್ತೀರಾ? ನಿಮ್ಮದ್ಯಾಕೆ ಈ ಊಸರವಳ್ಳಿ ಬಣ್ಣ ಅಂತೇಳಿ ರಾಜ್ಯದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನ ಇಷ್ಟಕ್ಕೆ ನಿಲ್ಲದ ಆರ್ ಅಶೋಕ್ ಸಾಹೇಬ್ರು, ನೀವು ಅನುದಾನದ ವಿಚಾರವಾಗಿ ದೇಶಕ್ಕೆ ಹೋಗಬೇಡಿ, ಇಲ್ಲಿ ನಮ್ಮ ರಾಜ್ಯದ ವಿಷಯವನ್ನೇ ಹೇಳಿ. ಬೆಂಗಳೂರು 1ರಲ್ಲಿ 65% ಟ್ಯಾಕ್ಸ್ ಕಟ್ಟುತ್ತಿದ್ದಾರೆ. ಹಾಗಿದ್ರೆ ಬೆಂಗಳೂರಿಗೆ ಎಷ್ಟು ಕೊಟ್ಟಿರೋದು? ಉಳಿದ ಕರ್ನಾಟಕದ ಜಿಲ್ಲೆಗಳಿಗೆ ಎಷ್ಟು ಅನುದಾನ ಕೊಟ್ಟಿದ್ದೀರಿ? ಅನುದಾನ ತಾರತಮ್ಯವಾಗಿ ಕರ್ನಾಟಕದಲ್ಲಿ ಕೊಡಗು ಪ್ರತ್ಯೇಕ ರಾಜ್ಯವಾಗಬೇಕು ಅಂತ ಕೂಗಿತ್ತು. ಕರ್ನಾಟಕಕ್ಕೆ ನಾವು ನೀರು ಕೊಡ್ತೇವೆ, ನಾವು ಕಾಫಿ ಬೆಳೆಯುತ್ತೇವೆ, ನಾವು ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟೋದು ಅಂತ ಹೇಳಿದ್ರು. ಆಗ ಸಿದ್ದರಾಮಯ್ಯನವರೇ ಟ್ಯಾಕ್ಸ್ ಮೇಲೆ ರಾಜ್ಯ ಇಬ್ಬಾಗ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ತಮ್ಮ ಪಕ್ಷದವರೇ ಟ್ಯಾಕ್ಸ್ ಹಾಗೂ ಅನುದಾನದ ವಿಚಾರದಲ್ಲಿ ದೇಶ ಇಬ್ಬಾಗ ಮಾಡಲು ಮುಂದಾಗಿರೋದು ಸರಿಯೇ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲೇ ಈ ತರ ನೀವು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾರೆ, ರಾಜ್ಯದಲ್ಲಿ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಇದನ್ನ ಜನ ಕೇಳಿದ್ರೆ ಏನ್ ಹೇಳ್ತೀರಾ? ಹುಬ್ಳಿಯಲ್ಲಿ ಜಾಸ್ತಿ ಟ್ಯಾಕ್ಸ್ ಬರ್ತದಪ್ಪ, ರಾಯಚೂರಲ್ಲಿ ಜಾಸ್ತಿ ಟ್ಯಾಕ್ಸ್ ಬರಲ್ಲ, ಗುಲ್ಬರ್ಗದಲ್ಲಿ ಜಾಸ್ತಿ ಟ್ಯಾಕ್ಸ್ ಬರ್ತತೆ, ಕಲಬುರಗಿಯಲ್ಲಿ, ಯಾದಗಿರಿಯಲ್ಲಿ ಟ್ಯಾಕ್ಸ್ ಬರಲ್ಲ. ಹಂಗಾರೆ ಅಲ್ಲೆಲ್ಲ ಕಡಿಮೆ ಮಾಡ್ಬಿಡ್ತೀರಾ? ಅಲ್ಲಿ ನೀರಾವರಿ ಯೋಜನೆಗಳು ಅದು ಮಾಡೋಕ್ಕಾಗಲ್ಲ, ಮಾಡಬಾರ್ದು. ನೀವು ರಾಜ್ಯಕ್ಕೆ ಹಂಗೆ ಹೋಲಿಕೆ ಮಾಡಬಾರ್ದು. ನೀವು ಹಂಗೆ ರಾಜ್ಯದಲ್ಲಿ ಹೋಲಿಕೆ ಯಾಕೆ ಮಾಡ್ತೀರಾ? ಹಾಗಾದ್ರೆ ರಾಜ್ಯದ ಬರ ನೆರೆ ಪರಿಹಾರವನ್ನ ಕೇಂದ್ರದ ಬಳಿ ಕೇಳಿದ್ದನ್ನೇ ತಪ್ಪು ಅಂತಿರೋ ಆರ್ ಅಶೋಕ್ ಅವರ ಈ ಮೊಂಡುವಾದದ ಬಗ್ಗೆ ನೀವೇನಂತೀರಾ? ಇನ್ನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗುತ್ತಿರೋ ಅನ್ಯಾಯ 1-2? ಹೀಗಿದ್ರು ರಾಜ್ಯದ 25 ಬಿಜೆಪಿ ಲೋಕಸಭಾ ಸದಸ್ಯರು ಬಾಯಿಗೆ ಬೀಗ ಹಾಕೊಂಡು ಕೂತಿರೋದಕ್ಕೆ? ಮೋದಿ ಸರ್ಕಾರದ ಬಳಿ ಪಟ್ಟು ಹಿಡಿದು ಪರಿಹಾರ ತರಲಾಗದ ಇಂಥ ಎಂಪಿಗಳು ಯಾವ ಮುಖ ಹೊತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ ಕೇಳಲು ಜನರ ಬಳಿ ಹೋಗ್ತಾರೆ? ಇಂತಹವರಿಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಜನತೆ ತಕ್ಕ ಪಾಠ ಕಲಿಸ್ತಾರ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.